ಹಣ ನಿಂತು 40 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಈಗಾಗಲೇ ಕೂಡ ಬಿಡುಗಡೆ ಮಾಡಲಾಗಿದೆ. ಹಿಂದೆಯೂ ಕೂಡ ಇದೇ ಮಾದರಿಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಿದ್ರು. ಮುಂದಿನ ಅಂದ್ರೆ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಸರ್. ಸತತವಾಗಿ ಇದು ನಂದು 6ನೇ ವರ್ಷ ನಾನು ಕರಗ ಮಾಡಿಸ್ತಾ ಇರೋದು. ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯ್ತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನು ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ. ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ. ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನ ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ, ಇದನ್ನ ಫುಲ್ ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ. ಇವಾಗ ಹೂವದೊಂದು ಕೊಟ್ಟಿಲ್ಲ ಅಂದ್ರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ನಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ ಬಿಟ್ಟು ಮಾಡೋಕ್ಕಾಗತ್ತಾ ಹೇಳಿ? 3 ದಿವಸ ಬಿಟ್ಟು ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಿಮ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ಹೇಳಿ ನಾವೇ ಹಾಕಿ ದುಡ್ಡು ಕರಗ ಮಾಡ್ತೀರಿ. ಮುಜರಾಯಿನ ದೇವಸ್ಥಾನ ಬಿಟ್ಕೊಟ್ಬಿಡಿ. ಇಲ್ಲ ನಡೆಸ್ತೀರಾ, ಕರೆಕ್ಟಾಗಿ ನಡೆಸ್ರಿ, ಡಬಲ್ಗೆ ಮಾಡಬೇಡಿ ದಯವಿಟ್ಟು. ಇದನ್ನ ನಾನು ಪದೇ ಹೇಳ್ತಾ ಇದ್ದೀನಿ. ಇವು ಅಂದ್ರೆ ದೇವಾಲಯ ಆಡಳಿತ ಅಧಿಕಾರಿ. ಅವ್ರು ಒಳಗಡೆನೆ ಕೂತಿದ್ದಾರೆ. ಕೇಳಿ, ನಮ್ಗಿನ್ನ ದುಡ್ಡು ಬಂದಿಲ್ಲ ಅಂತಾರೆ. ಗೊತ್ತಾಯ್ತಲ್ಲ ನಿಮ್ಗೆ? ನಾವು ಹೇಳಿದಿರಿ, ನಮ್ಮ ಅಕೌಂಟ್ಗೆ ಬೇಡ, ನೀವು ಕರ್ಗ ಮಾಡೋರಿಗೆ ಕೊಡಿ ಅಂತ. ಯಾಕಂತ ಹೇಳಿದ್ರೆ PR ರಮೇಶ್ ಅಲಿಗೇಷನ್ ಮಾಡ್ತಾ ಇದ್ರು. ನಾವ್ ಹೇಳಿದ್ರಿ ನಮಗೆ ಸುತ್ತವಾಗಿ ಕರ್ಗ ಆಗ್ಬೇಕು. ನಾವ್ ಹೇಳಿದ್ರಿ, ಕೋರ್ಟಲ್ಲೇ ಹೇಳಿದಿರಿ, ನಮಗೆ ದುಡ್ಡು ಬೇಡ, ನೀವು ಮುಜರಾಯಿ ಅಕೌಂಟ್ ಕೊಡಿ. ನಮಗೆ ಆ ಟೈಮ್ಗೆ ಯಾರ್ಯಾರು ಹೂವಾದವ್ರು, ಈಗ ನೋಡಿ ಹೊಸಬ್ರನ್ನ ಕೊಟ್ಬಿಟ್ಟು ನೀವು ದೇವ್ರಿಗೆ ಹೂವು ಕೊಡಿ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಯಾರಿಗೋ ಗುತ್ತಿಗೆ ಕೊಟ್ಬಿಟ್ಟು ದೇವ್ರಿಗೆ ಹೂವು ಕೊಡಿ ಅಂದ್ರೆ ಗೊತ್ತಾಗಲ್ಲ. ಲೈಟಿಂಗ್ ಸಾಕು ಅಂದ್ರೆ ಗೊತ್ತಾಗಲ್ಲ. ಇಲ್ಲಿ ಅವಾಗಿಂದ ಯಾರ್ಯಾರು ಏನೇನು ಮಾಡ್ಕೊಂಡ್ ಬಂದವರು ಅವ್ರಿಗೆ ಗೊತ್ತಿರೋದು. ಅವ್ರನ್ನ ಮಾಡಕ್ಕೆ ಇಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಇನ್ನ ಗುತ್ತಿಗೆ ಅವ್ರಿಗೆ ಇಲ್ಲಿ ಏನೇನ್ ಮಾಡಿದಿರಂತ ಕೇಳಿ. ಗುತ್ತಿಗೆ ರಾಜು ಅಂತ ತಗೊಂಡಿರೋದು, ಅವ್ರನ್ನ ಕೇಳಿ ಏನೇನ್ ಮಾಡಿದಾರಂತ. ನಿಮ್ಗೆಲ್ಲ ಅವ್ರ ಬಂಡವಾಳ ಬಯಲಾಗ್ಬಿಡುತ್ತೆ. ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಕಾರ ನನ್ನ ಪರವಾಗಿದೆ. ಸರ್ಕಾರ 1.5 ಕೋಟಿ ಅನುದಾನ ಇಟ್ಟಿದೆ. ಆದ್ರೆ ಇದನ್ನ ಇಲ್ಲಿಗೆ ಕರಗ ಆದ್ಮೇಲೆ ದುಡ್ಡು ಕೊಟ್ರೆ ಯಾಕೆ ಸರ್? ನಾವ್ ಹೇಳ್ತಾ ಇದೀರಲ್ಲ, ಇವಾಗ ನಿಮ್ಗೆ ಇವರೆಲ್ಲ ರೈಟಿಂಗ್ಸ್ ಹೇಳ್ತಾನೆ ಕೊಡ್ತಾರೆ. ಕೊಡಕ್ ಹೇಳಿ, ಕರಗ ಆದ್ಮೇಲೆ ದುಡ್ಡು ಕೊಡ್ತೀನಿ ಅಂದ್ರೆ ಸರಿ. ಇವಾಗ ಕರಗಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಮುಜರಾಯಿ ಕೇಳಿ ಸರ್. ಮೇಡಮ್ ಏನ್ ಗೊತ್ತಾ, ವ್ಯವಸ್ಥಾಪನಾ ಸಮಿತಿ ಅಂತ ಮಾಡಿದಾಗ ಇದು ನಾವು ಧರ್ಮರಾಯ ಸ್ವಾಮಿ ದೇವಸ್ಥಾನ ಜಾಗ BBMP ಕೊಟ್ಟಿರೋದು. BBMP ಧರ್ಮರಾಯ ಸ್ವಾಮಿ ದೇವಸ್ಥಾನ ದುಡ್ಡು ಕೊಡೋದು, ಮುಜರಾಯಿಗಲ್ಲ. ಮುಜರಾಯಿ ಇವಾಗ ಅವ್ರು ಏನೋ ಉದ್ದೇಶಪೂರ್ವಕವಾಗಿ ಅವರು ಈ PR ರಮೇಶ್ನ ಇಟ್ಕೊಂಡು ಎಂಟ್ರಿ ಕೊಡ್ತಾ ಇದ್ದಾರೆ. PR ರಮೇಶ್ ಇಡೀ ನಮ್ಮ ಜನಾಂಗಕ್ಕೆ ಮಿಸ್ಗೈಡೇ ಮಾಡ್ತಾ ಇರೋದು. ಯಾರನ್ನು ಜನಾಂಗನ ಬೆಳೆಸಿಲ್ಲ. ಮತ್ತೆ ದೇವಸ್ಥಾನ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಈ ಮಟ್ಟಕ್ಕೆ ಇದಾಗ್ತಾ ಇದೆ ಅಂದ್ರೆ ಅದಕ್ಕೆ PR ರಮೇಶ್ ಮೂಲ ಕಾರಣ. ಅವರು ಯಾವತ್ತೂ ಯಾರನ್ನು ಒಗ್ಗಟ್ಟು ಮಾಡಿಲ್ಲ. ಜನಾಂಗನ ಒಡೆಯೋದೇ ಕೆಲಸ ಅವ್ರದ್ದು ಮಾಡ್ತಾ ಇರೋದು.